ಯಾವುದೇ ಧರ್ಮದ ಹಬ್ಬದ ಸಂದರ್ಭದಲ್ಲಿಯೂ ಯಾವುದೇ ತೊಂದರೆ ಈ ತನಕ ಉಂಟಾಗಿಲ್ಲ. ಈ ಬಾರಿಯೂ ಅಂತಹ ಯಾವುದೇ ಕೆಟ್ಟ ಘಟನೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆಗೆ ಜನತೆಯ ಸಹಕಾರ ಬೇಕು ಎಂದು ಇನ್ಸ್ಪೆಕ್ಟರ್ ಸತೀಶ್ ಕುಮಾರ್ ಹೇಳಿದರು. ಗುರುವಾರ ಪುತ್ತೂರು ನಗರ ಠಾಣೆಯಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ನಡೆದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಇವರು ಮಾತನಾಡಿದರು. ಹಬ್ಬಗಳ ಆಚರಣೆ ಮತ್ತು ಮೆರವಣಿಗೆ ಸಂದರ್ಭದಲ್ಲಿ ಡಿಜೆಗೆ ಅವಕಾಶ ಇಲ್ಲ. ದೇವಾಲಯ ಮಸೀದಿಗಳ ಮುಂಭಾಗದಲ್ಲಿ ಮೆರವಣಿಗೆ ಸಂದರ್ಭ ಯಾವುದೇ ಅನಗತ್ಯ ಘೋಷಣೆಗೆ ಅವಕಾಶ ಇಲ್ಲ. ಕಾರ್ಯಕ್ರಮಗಳನ್ನ ರಾತ್ರಿ 10 ಗಂಟೆಯ ಒಳಗೆ ಮುಗಿಸಬೇಕು. ಸಮಯ ಪಾಲನೆಯೇ ಮೊದಲ ಆದ್ಯತೆಯನ್ನ ನೀಡಬೇಕು ಎಂದ ಇವರು ಹಾಜರಿದ್ದ ವಿವಿಧ ಸಂಘಟನೆಗಳ ಮುಖಂಡರಿಗೆ ಸ್ಪಷ್ಟ ಸೂಚನೆಗಳನ್ನ ನೀಡಿದರು. ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಅವರು ಮಾತನಾಡಿ, ಕಾನೂನು ಸುವ್ಯವಸ್ಥೆಗೆ ಹೆಚ್ಚಿನ ಬೆಂಬಲ ಜನತೆಯಿಂದ ಬೇಕಾಗಿದೆ. ಯಾವುದೇ ಸಣ್ಣ ಪುಟ್ಟ ಘಟನೆಗಳು ನಡೆದಾಗ ಅನಗತ್ಯ ಅವಸರ ಮಾಡದೆ ತಾಳ್ಮೆಯಿಂದ ವರ್ತಿಸಿ. ಇದರಿಂದ ಸಮಸ್ಯೆಗಳ ಪರಿಹಾರಕ್ಕೆ ಸುಲಭವಾಗ್ತದೆ. ನಮ್ಮ ಧರ್ಮ ಪ್ರತಿಯೊಬ್ಬರಿಗೂ ಮುಖ್ಯವೇ, ಆದ್ರೆ ಇನ್ನೊಂದು ಧರ್ಮಕ್ಕೆ ಯಾವುದೇ ತೊಂದರೆಯಾಗದಂತೆ ನಾವು ನಡೆದುಕೊಳ್ಬೇಕು. ಕೋಮು ಸೌಹಾರ್ದತೆಯನ್ನ ನಾವು ಕಾಪಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಕಪ್ಪು ಚುಕ್ಕೆ ತೆಗಿಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ನಿಜಕ್ಕೂ ಸ್ವರ್ಗದ ಆಗಿರುವ ಜಿಲ್ಲೆಯಾಗಿದೆ ಎಂದರು. ಸಂಚಾರ ಠಾಣೆಯ ಇನ್ಸ್ಪೆಕ್ಟರ್ ಉದಯ ರವಿ ಅವರು ಮಾತನಾಡಿ, ಹಬ್ಬಗಳ ಮೆರವಣಿಗೆ ಸಂದರ್ಭ ಸಂಚಾರ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದಾಗಿದೆ. ಮೆರವಣಿಗೆ ಸಂದರ್ಭದಲ್ಲಿ ಯುವಕರನ್ನ ಬೈಕ್ಗಳಲ್ಲಿ ಬೇಕಾಬಿಟ್ಟಿ ಓಡಿಸುವಂತದ್ದು, 3 ಮಂದಿ ಕುಳಿತು ಬೈಕ್ ಓಡಾಟ ನಡೆಸುವುದು ದೊಡ್ಡ ಸಮಸ್ಯೆ ಆಗ್ತಿದೆ. ಇದನ್ನ ಸಂಘಟಕರೇ ಗಮನಿಸಿಕೊಂಡು ಅಂತಹ ವ್ಯವಸ್ಥೆ ನಡೆಯದಂತೆ ನೋಡಿಕೊಳ್ಬೇಕು ಎಂದರು. ಇನ್ನು ಧಾರ್ಮಿಕ ಮುಖಂಡರಾದ ಜಗದೀಶ್ ನೆಲ್ಲಿಕಟ್ಟೆ, ಲೋಕೇಶ್ ಹೆಗ್ಡೆ, ರಾಧಾಕೃಷ್ಣ ನಂದಿಲಾ, ಮುರಳೀಕೃಷ್ಣ ಹಂಸದಡ್ಕ, ಶಿವಕುಮಾರ್ ಮತ್ತಿತರರು ಈ ಸಂದರ್ಭ ಸಲಹೆಯನ್ನ ನೀಡಿದ್ರು. ಇನ್ನು ಧಾರ್ಮಿಕ ಮುಖಂಡರಾದ ದಿನೇಶ್ ಪಿವಿ, ಸುದೇಶ್ ಚಿಕ್ಕಪುತ್ತೂರು, ದಯಾನಂದ ಎಲ್ಟಿ, ರಜಾಕ್, ದಿನೇಶ್ ಪಂಚಗ, ಹರೀಶ್ ದೊಲ್ಪಾಡಿ, ಗಣೇಶ್ ಪೈ, ಬೇಬಿ ಜಾನ್, ಗೋವರ್ಧನ ಕಾವೇರಿಕಟ್ಟೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದಿರುವಂಥ ಘಟನೆಗಳಾಗಲಿ ಇದುವರೆಗೆ ಎಲ್ಲೂ ಆಗಿಲ್ಲ. ನಾನು ಹಿಂದಿನ ವರ್ಷಗಳಲ್ಲಿ ಅಬ್ಸರ್ವ್ ಮಾಡಿದ ಪ್ರಕಾರ ಹಿಂದಿನ ವರ್ಷಗಳಲ್ಲಿ ಎಲ್ಲ ಏನು ಹಬ್ಬಗಳು ಜರುಗಿದೆ ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಒಂದು ಧರ್ಮದ ವಿರುದ್ಧವಾಗಲಿ ಮತ್ತೊಂದಾಗಲಿ ಎಲ್ಲೂ ಕೂಡ ಘಟನೆಗಳು ನಡೆದಿಲ್ಲ. ಕೆಲವರು ಹುಡುಗರುಗಳು ಆಗ್ಬೋದು, ಬೇರೆ ಆಗ್ಬೋದು. ನಾನು ಇಂಥ ಕೋಮ್ ಕಡೆಯಿಂದ ಅಂತ ಹೇಳ್ತಾ ಇಲ್ಲ, 2 ಕಡೆಯಿಂದ ಆಗ್ಬೋದು, ಬೇರೆ ಆಗ್ಬೋದು. ಆಯಿತಾ, ಕೆಲವೊಂದು ಹುಡುಗರುಗಳು ನಿಮ್ಮ ದೊಡ್ಡವ್ರ ಮಾತನ್ನ ಕೇಳದೇ ಇರ್ಬೋದು, ಹಿರಿಯರ ಮಾತನ್ನ ಕೇಳದೇ ಇರ್ಬೋದು. ಅವರಿಗೆ ವಾಸ್ತವವನ್ನು ಏನಾಗಿದೆ ಆಗುತ್ತೆ ಅಂತಕ್ಕಂಥದ್ದನ್ನ ಅವ್ರಿಗೆ ಜಡ್ಜ್ ಮಾಡೋ ಶಕ್ತಿ ಇದೆ ಇರೋದು. ಅಂಥವ್ರ ಕಡೆಯಿಂದ ಕೆಲವೊಂದು ಟೈಮ್ ಇಲ್ಲಿ ಆಗಿಲ್ಲ. ಅಂಥದಕ್ಕೆ ಅವಕಾಶ ಇರಬಾರ್ದು. ಅವ್ರಿಗೆ ತಾವೆಲ್ಲ ತಿಳಿಯನ್ನು ಹೇಳಬೇಕು. ಜೊತೆಗೆ ಸಾಧ್ಯವಾದಷ್ಟು ವಾಲಂಟಿಯರ್ಸ್ ಸಾಮಾನ್ಯ ಇದುವರೆಗೆ ಮಾಡ್ಕೊಳ್ತಾ ಇದ್ದೀರಾ. ಈ ಸರಿ ಕೂಡ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ವಾಲಂಟಿಯರ್ಸ್ನ ನೇಮಕ ಮಾಡಿಕೊಂಡು ನಮ್ಮ ಕಾನೂನು ಸುವ್ಯವಸ್ಥೆಗೆ ನಮ್ಮ ಪೊಲೀಸರ ಜೊತೆಗೆ ಸಹಕಾರ ಮಾಡಬೇಕು. ಈಗ ನಾವು ಇರೋದು ಆಲ್ಮೋಸ್ಟ್ ಒಂದು 60 ಜನ ಪೊಲೀಸ್ ಇದ್ದೀವಿ. ಮತ್ತು ಹೊರಗಡೆಯಿಂದ ಅವಶ್ಯಕತೆ ಇದ್ದರೆ ಅವ್ರು ತರಿಸ್ಕೊಳ್ತೀವಿ. ಆದರೂ ಕೂಡ ನಿಮ್ಮ ವಾಲಂಟಿಯರ್ಸ್ ಅಗತ್ಯ ಇರ್ತದೆ. ಹಾಗಾಗಿ ನೀವು ಕೂಡ ಹೆಚ್ಚು ವಾಲಂಟಿಯರ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಏನು ಇದುವರೆಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಬಂದು ಮಾಡ್ತಾ ಇದ್ದೀವಿ ಹಬ್ಬಗಳ ಆಚರಣೆ, ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ತಾವೆಲ್ಲ ಮಾಡ್ತೀವಿ ಅಂತ ನಾನು ನಂಬ್ಕೊಂಡಿದ್ದೀನಿ. ನಾವು ಪೊಲೀಸ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾವೆಲ್ಲ ನಂಬ್ಕೊಳ್ತೀವಿ. ಅದೇ ರೀತಿ ತಾವೆಲ್ಲ ಆಚರಣೆ ಮಾಡಿ ನಮ್ಮ ಪೊಲೀಸ್ ಇಲಾಖೆಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ತಾವೆಲ್ಲ ಸಹಕರಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ಮಾಡ್ತಾ ಇದ್ದೀವಿ. ನೀವು ಸಹ ಎಷ್ಟೋ ಸಂದರ್ಭಗಳಲ್ಲಿ 2 ಕಡೆಯಿಂದ ನಮಗೆ ತುಂಬ ಚೆನ್ನಾಗಿ ಸ್ಪಂದನೆ ಕೊಟ್ಟಿದ್ದೀರಿ. ಕೆಲವೊಂದು ಬಂದೋಬಸ್ತ್ಗಳಲ್ಲಿ ಅಥವಾ ಟ್ರಾಫಿಕ್ ಜಾಮ್ ಆಗಿರುವಂಥ ಸಂದರ್ಭದಲ್ಲಿ ನೀವೇ ಕ್ಲಿಯರ್ ಮಾಡಿ ಅದನ್ನು ವಾಸ್ತವವಾಗಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ನೀವು ಸಹ ಕೈ ಜೋಡಿಸಿದ್ದೀರಿ. ನಮ್ಮದು ಒಂದು ಕೈ ಮುಗಿದು ನಿಮ್ಮನ್ನು ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದೇನು ಅಂತಂದರೆ, ಯಾವುದಾದ್ರು ಒಂದು ಸಣ್ಣ ಪುಟ್ಟ ಘಟನೆ ಆದಾಗ ಅದರ ಸತ್ಯಾಸತ್ಯತೆಯನ್ನು ಅರಿದಿರೇ ಯಾವುದೇ ಕಡೆಯವರಾಗಿರ್ಬೋದು ಅದನ್ನು ಮಾತಾಡದೆ ಹೋದರೆ ಒಳ್ಳೆಯದು ಅನ್ನೋದಕ್ಕೆ ಮೊನ್ನೆ ಒಂದು ಉದಾಹರಣೆ ಸಾಕ್ಷಿಯಾಗಿದೆ. ಯಾವುದೇ ಕಡೆಯವರು ಸಹ ಯಾವುದೇ ಕಾರಣಕ್ಕೂ ಇದು ಮಾಡ್ಕೊಂಡು ಪವಿತ್ರವಾಗಿ ಆಚರಣೆ ಮಾಡುವಂಥ 2 ಹಬ್ಬಗಳು ಅವರವರ ಹಬ್ಬ ಅವ್ರಿಗೆ ಪವಿತ್ರ. ಹಾಗಾಗಿ ನಮ್ಮ ಹಬ್ಬವನ್ನು ಅಥವಾ ಒಂದು ಕಡೆ ಹಿಂದೂಗಳ ಹಬ್ಬವನ್ನು ಮುಸ್ಲಿಮ್ಸ್ ಗೌರವಿಸೋದು ಅಥವಾ ಮುಸಲ್ಮಾನರ ಹಬ್ಬಗಳನ್ನು ನಾವು ಗೌರವಿಸೋದು ಅಥವಾ ಅವರಿಗೆ ಸಹಕಾರ ಕೊಡಿಸ್ಕೊಂಡು ನಾವೆಲ್ಲರೂ ಸಹ ಒಟ್ಟಿಗೆ ಒಂದೇ ದೇಶದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸಹ ಅನುತಂತ್ರದಿಂದ ಇರಬೇಕು ಅಂತ ನಮ್ಮದೊಂದು ಭಾವನೆ. ಹಾಗಾಗಿ ಯಾವುದೋ ಒಂದು ಸಣ್ಣ ಕೈ ಘಟನೆ ಆದಾಗ ಅದನ್ನೆಲ್ಲ ನಮ್ಮ ಧರ್ಮಕ್ಕೆ ಅನ್ಯಾಯ ಆಯಿತು,
ನಮ್ಮ ಇವ್ರಿಗೆ ತೊಂದರೆ ಆಯಿತು ಅನ್ನೋದು ತಗೊಳ್ದಿರ ಯಾರು ತಪ್ಪು ಮಾಡಿದ್ರೆ ಏನಾದ್ರು ಒಂಚೂರು ಆರೋಪ ಅಷ್ಟೇ. ಏನಾದ್ರು ಒಂಚೂರು ವ್ಯತ್ಯಾಸ ಯಾರ ಕಡೆಯಿಂದ ಆಗಿರ್ಬೋದು, ಆಯ್ತಾ, ಅದನ್ನ ನೀವು ಅನುಸರಿಸ್ಕೋಬೇಕು, ಆಯ್ತಾ. ಏನಾದರೂ ವ್ಯತ್ಯಾಸಗಳಾಗಿದ್ರೆ ಯಾವುದೋ ಒಂದು ಧರ್ಮಕ್ಕಾಗ್ಬೋದು, ಏನಾದರೂ ಒಂದು ಆಗ್ಬೋದು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾತನಾಡಲಾಗ್ಬೋದು, ಮತ್ತು ವೃತ್ತಿಲಾಗ್ಬೋದು, ಅಲ್ಲಿ ಏನಾದರೂ ಒಂದು ಬ್ಯಾನರ್ ವಿಚಾರ ಆಗ್ಬೋದು, ಮತ್ತೊಂದು ವಿಚಾರ ಆಗ್ಬೋದು. ಆ ಸಂದರ್ಭ ಅದನ್ನು ಯಾರು ಕೂಡ ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಕು. ಅವನಿಗೆ ತಿಳುವಳಿಕೆ ಇದು ಮಾಡಿರ್ತಾನೋ, ತಿಳುವಳಿಕೆ ಇಲ್ಲದೆ ಇದು ಮಾಡಿರ್ತಾನೋ, ಅದು ಉದ್ದೇಶಪೂರ್ವಕವಾಗಿ ಇದನ್ನು ಕೆಡಿಸ್ಬೇಕು ಅಂತ ಮಾಡಿರ್ತಾನೋ, ಅದನ್ನು ನೀವು ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಕು. ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮೊನ್ನೆ ನಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆಮೇಲೆ ನಾವು ಸಾಧಾರಣ ನಾನು ಮತ್ತು ಉದಯರವಿ ದಕ್ಷಿಣ ಕನ್ನಡದಲ್ಲಿ ಒಂದು 5-6 ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ. ಬೇರೆ ಯಾವುದೇ ಔಟ್ ಆಫ್ ಡಿಸ್ಟ್ರಿಕ್ಟ್ ನಾವು ಹೋಗಿಲ್ಲ. ಇದೇ ಡಿಸ್ಟ್ರಿಕ್ಟ್ ನಾವು ಕೆಲಸ ಮಾಡ್ತೀವಿ. ತುಂಬ ಒಳ್ಳೆಯವರಿದೆ. ಏನಂದರೆ ತಕ್ಷಣ ಏನಾದರೂ ಆದಾಗ ವಿಪರೀತವಾಗಿ ಸ್ವಲ್ಪ ಎಕ್ಸೈಟ್ ಆಗಿ ಅವರವರ ಇದ್ರ ಪ್ರಕಾರ ಅವ್ರು ಮಾತಾಡುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸ್ವರ್ಗ. ಅದರಲ್ಲಿ 2 ಮಾತೇ ಇಲ್ಲ. ಇದೊಂದು ಅಂಶ. ಒಂದು 2 ಬಿಸಿಲು ನನ್ನ ಪ್ರಕಾರ. ಇದೆರಡೂ ಇಲ್ಲ ಅಂತಂದಿದ್ರೆ ಭೂಮಿ ಮೇಲೆ ಯಾವುದಾದ್ರು ಸ್ವರ್ಗ ಇದೆ ಅಂತಂದ್ರೆ ದಕ್ಷಿಣ ಕನ್ನಡ. ಇದನ್ನು ನಾವು ಯಾವತ್ತೂ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ನಾವು ಎಷ್ಟೇ ಗಲಾಟೆ ಆದ್ರೂ ನಾವು ಪುತ್ತೂರಲ್ಲಿ ಓಡಾಡಲೇಬೇಕು. ಎಷ್ಟೇ ಗಲಾಟೆ ಆದರೂ ನಾವು ಮಂಗಳೂರಲ್ಲಿ ಓಡಾಡಲೇಬೇಕು. ಪೊಲೀಸ್ ಸ್ಟೇಷನ್ ನಾವು ಬರಲೇಬೇಕು. ಕೋರ್ಟ್ಗೆ ಹೋಗಲೇಬೇಕು. ಅಂಗಡಿಗೆ ಸಾಮಾನು ತಗೊಳ್ಳೋಕೆ ಹೋಗಲೇಬೇಕು. ಹಾಗಾಗಿ ನಾವೆಲ್ಲರೂ ಸಹ ಒಂದು ಸ್ವಲ್ಪ ಆದರೂ ಒಂದು ಸಾಮರಸ್ಯದಿಂದ ಇರೋದಕ್ಕೆ ನಿಮ್ಮದರಲ್ಲಿ ಇಲ್ಲಿ ಬಂದಿರುವಂಥವ್ರು ಅಟ್ಲೀಸ್ಟ್ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡ್ತದೆ. ಒಂದು ಸಣ್ಣ ಘಟನೆ ಆದಾಗ ಎಷ್ಟು ಪೊಲೀಸ್ಗೆ ಕಷ್ಟ ಆಗುತ್ತೆ ಅಂತ ನಮ್ಮೆಲ್ಲ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು SP ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗಿರುತ್ತೆ. ನಮಗೂ ಸಹ ಭಾಳ ಕಷ್ಟ ಆಗಿದೆ. ನಮಗೆ ಡ್ಯೂಟಿಗಳಲ್ಲಿ ತುಂಬ ಕಷ್ಟ ಡಿಫಿಕಲ್ಟ್ ಅನ್ನೋದು ಯಾವುದು ಅಂತಂದರೆ ಏನಾದ್ರು ಕಮ್ಯುನಲ್ ಇಶ್ಯೂಸ್ ಏನಾದರೂ ಆದಾಗ ಬೇರೆ ಏನೇ ಸಮಸ್ಯೆ ಆದ್ರೂ ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಇದನ್ನು ಸಾಲ್ವ್ ಮಾಡೋವಂಥದ್ದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನೀವೆಲ್ರಿಗೂ ಸಹ ನಿಮ್ಗೆಲ್ರಿಗೂ ಗೊತ್ತಿದೆ. ಯಾರೂ ಇದು ಗೊತ್ತಿಲ್ಲದೆ ಇರುವಂಥವ್ರು ಯಾರೂ ಇಲ್ಲ. ಸಮಾಜದ ಬಗ್ಗೆ ಎಲ್ರಿಗೂ ಕಾಳಜಿ ಇರುವಂಥವರೇ ಇದ್ದೀರಿ. ಹಾಗಾಗಿ ಇದನ್ನು ಒಟ್ಟಾಗಿ ಇಡೀ ನಮ್ಮ ಸಮಾಜವನ್ನು ಒಂದು ರೀತಿಯಲ್ಲಿ ತಗೊಂಡೋಗೋಣ. ಆ ದಕ್ಷಿಣ ಕನ್ನಡ ಜಿಲ್ಲೆಗಿರುವಂಥ ಒಂದು ಪಟ್ಟ ಏನಿದೆಯಲ್ಲ, ಹೋಮ್ ಕಮ್ಯುನಲ್ ಆಗ್ತದೆ ಅಂತ, ಆ ಪಟ್ಟವನ್ನು ನಾವೆಲ್ಲರೂ ಸೇರಿ ಅದನ್ನು ತೆಗೆಯೋ ನಿಟ್ಟಿನಲ್ಲಿ ಎಲ್ಲರೂ ಸಹ ಕೆಲಸ ಮಾಡೋಣ. ಇವತ್ತು 2 ಸಮಾಜಗಳನ್ನು ಜೋಡಿಸುವಂಥ, ಸಾಮರಸ್ಯವನ್ನು ಕೂಡಿಸುವಂಥ ಒಂದು ವ್ಯವಸ್ಥೆ ಖಂಡಿತವಾಗ್ಲೂ ಆಗಬೇಕಾಗಿದೆ. ಕೆಲವರೆಲ್ಲ ಮಾಡ್ತಾ ಇದ್ದಾರೆ. ಎಷ್ಟೋ ಕಾರ್ಯಕ್ರಮಗಳು ಕೆಲವೊಂದೆಲ್ಲ ಮಾಡ್ತಾ ಇದ್ದಾರೆ. ಆ ಕಡೆನೂ ಮುಸ್ಲಿಮರಲ್ಲೂ ಇದ್ದಾರೆ, ಹಿಂದೂಗಳಲ್ಲೂ ಇದ್ದಾರೆ. ಜೋಡಿಸಿ ಎಲ್ಲ ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡೋಂಥದ್ದು ಕೆಲವೊಂದೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದನ್ನು ನಾವು ಕೂಡ ಫೈಂಡ್ ಔಟ್ ಮಾಡ್ತೀವಿ. ನಾವೆಲ್ಲರೂ ಸಹ ನಮ್ದು ಇರುವಂಥದ್ದೇ, ನಮ್ಮ ದೇಶದಲ್ಲಿರುವಂಥದ್ದೇ ಕಾಪಾಡ್ತೀವಿ. ಹಾಗಾಗಿ ನೀವೆಲ್ಲರೂ ಕಾಪಾಡ್ತೀವಿ ಅಂತ ಯಾರೋ ಮಕ್ಕಳು ಅವರು ಇವರು ಸಣ್ಣ ಪುಟ್ಟ ಘಟನೆ ಆದಾಗ ಖಂಡಿತವಾಗ್ಲೂ ನಾವೆಲ್ಲ ಇದ್ದೀವಿ. ಯಾರೇ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಇದ್ರೂ ಯಾವುದೇ ಒಂದು ಧರ್ಮದ ಪರವಾಗಿ ನಾವು ಮಾಡೋಕ್ಕಾಗುತ್ತೆ. ನಮ್ಗೆ ಬೇಕಾಗಿರುವಂಥದ್ದು ಆರೋಪಿ, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು. ಆರೋಪಿ ಕಂಡಾಗ ಅವನ ಮೇಲೆ ನಾವು ದ್ವೇಷ ಬಿಟ್ಟರೆ ನಾವು ಖಂಡಿತವಾಗ್ಲೂ ಯಾರ ಪರವಾಗಿ ಇಲ್ಲ, ಯಾರ ವಿರುದ್ಧವಾಗಿಲ್ಲ. ನಾವು ಖಂಡಿತವಾಗ್ಲೂ ಅದಕ್ಕೆ ಚೆನ್ನಾಗಿ ಕೆಲಸ ಮಾಡ್ತೀವಿ. ನಿಮ್ಮ ಸಲಹೆ ಸೂಚನೆಗಳು ನಾವು ಸದಾ ಬದ್ಧವಾಗಿರ್ತೀವಿ ಅಂತ. ಟ್ರಾಫಿಕ್ ತುಂಬ ಸಮಸ್ಯೆ ಆಗುತ್ತೆ. ಗಣೇಶ ಉತ್ಸವಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಆಗಿರ್ಬೋದು, ಮುಸ್ಲಿಮರ ಕಾರ್ಯಕ್ರಮಗಳಾಗಿರ್ಬೋದು, ತುಂಬ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಅಲ್ಲಿದ್ದಾಗ ನಾವು ಟ್ರಾಫಿಕಲ್ಲಿದ್ದಾಗ ನಾವಿದ್ದಿದ್ರೆ, ನಾನು ಕಾರ್ ಹಾಕೊಂಡಿದ್ದರೆ ನನ್ನ ಪರಿಸ್ಥಿತಿ ಹೇಗೆ ಒಂಚೂರು ಯೋಚನೆ ಮಾಡಿಕೊಂಡು ಒಂದು ಸ್ವಲ್ಪ ಬೇಗ ಹೋಗುವಂಥ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅದನ್ನು ಸೈಡಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದಾಗಿರ್ಬೋದು. ನಮ್ಮನ್ನೆಲ್ಲ ಕಾರ್ಯಕರ್ತರೆಲ್ಲ ನೀವು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಪೊಲೀಸ್ ಇಲಾಖೆಗೆ ದಯಮಾಡಿ ಇಲ್ಲಿ ಅವರು ಲೋಕಲ್ಸ್ ಪೊಲೀಸ್ಗೆ ಯಾರೂ ಬರ್ತಾ ಇಲ್ಲ. ಎಲ್ಲ ಲೀಡರ್ಸ್ ಎಲ್ಲ ಬಂದಿದ್ರಿ. ಎಲ್ಲ ಯೂತ್ ಈಗ ಪೊಲೀಸ್ ಬರಬೇಕು. ಪೊಲೀಸ್ ಬಂದಾಗ ಇಲ್ಲಿನ ಭಾಷೆ, ನಡೆ, ನುಡಿ ಅರ್ಥ ಆಗ್ತದೆ. ಇಲ್ಲಿನ ಸಾಮಾಜಿಕ ಸಮಸ್ಯೆ, ಬಡತನ, ಬಡವರ ಕಣ್ಣೀರು ಉಳಿಸುವಂತಹ ಅಂಶಗಳು ಅವ್ರಿಗೆ ಬರಬೇಕು. ಪೊಲೀಸ್ ಇಲಾಖೆ ಬರೋದೇ ಇಲ್ಲ. ನೋಡಿ, ಈಗ ಒಂದು 10 ವರ್ಷದಿಂದ ಯಾರೂ ಸರ್. ಮತ್ತೆ ಲಾಸ್ಟ್ ಪೇ ಕಮಿಷನ್ ಆಗಿದೆ. ಈಗ ಮಿನಿಮಮ್ 45,000 ಒಂದು ಕಾನ್ಸ್ಟೇಬಲ್ ತಗೋತಾರೆ. ಒಬ್ಬ PSI ಆದರೂ 65,000 70,000 ತಗೋತಾರೆ ಅಂತ. ಒಳ್ಳೆ ಸಂಬಳ ಇದೆ. ಮತ್ತು ಬೇರೆ ಬೇರೆ ನಮಗೆ ಆಗಿರುವಂಥ ಮನೆಗಳಾಗಿರ್ಬೋದು, ಭಾಳ ತುಂಬ ಚೆನ್ನಾಗಿದೆ. ಆಮೇಲೆ ಪ್ರತಿಭೆಗೆ ಒಂದು ವ್ಯವಸ್ಥೆ, ಪ್ರತಿಭೆಗೂ ಇರುವಂಥ ಒಂದು ಕೊಡುಗೆ. ಹಾಗಾಗಿ ಎಲ್ಲ ನಿಮ್ಮದು ಏನಿದ್ದಾರೆ ಕೆಲಸ ಮಾಡ್ತಿದ್ರು ಕೆಲಸ ಮಾಡ್ತೀವಿ. ಅದರೊಟ್ಟಿಗೆ ಪೊಲೀಸ್ ಇಲಾಖೆಗೂ ನೀವು ಕಳಿಸುವಂತ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ಸೊ ನೀವೇ ಮೊದಲು ನಾವು ಹೆಂಗೆ ಪೊಲೀಸ್ ವ್ಯವಸ್ಥೆ ಬ್ರೀಫಿಂಗ್ ಅಂತ ಇರುತ್ತೆ ಬಂದಾಗ ಡ್ಯೂಟಿಗೆ, ಹಂಗೆ ನೀವೊಂದು ಬ್ರೀಫ್ ಮಾಡಿಬಿಟ್ರೆ ಎಲ್ಲರಿಗೂ ಉತ್ತಮವಾದ ಕೆಲಸ. ಓಕೆ, ಥ್ಯಾಂಕ್ ಯು. ಹಬ್ಬ ಇರ್ಬೋದು. ಈ ಮಕ್ಕಳುಗಳು ಜಾಸ್ತಿ ಏನು ಮಾಡ್ತಾರೆ, ರಿಬನ್ ರೈಡಿಂಗ್ ಹೋಗ್ತಾರೆ. ಹುಡುಗರುಗಳು ರಿಬನ್ ರೈಡಿಂಗ್ ಒಂದು ಕ್ರೇಜ್ ಅದು. ಹಂಗಾಗಿ ವಿತೌಟ್ ಹೆಲ್ಮೆಟ್ ಮತ್ತು ಟ್ರಿಬಲ್ ರೈಡಿಂಗ್, ಈಗ ನಾವು ಹಬ್ಬದ ಟೈಮಲ್ಲಿ ಎಲ್ಲ ಕೂಡ ನಾವೆಲ್ಲ ಬಂದೋಬಸ್ತ್ ಡ್ಯೂಟಿ ಇರ್ತೀವಿ ನಾವು ಪೊಲೀಸರ ಸಿಬ್ಬಂದಿಗಳೆಲ್ಲ. ಆ ಟೈಮಲ್ಲಿ ನಾವು ಟ್ರಾಫಿಕ್ ಫೈನು ಮತ್ತೊಂದೆಲ್ಲ ಇನ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ, ಅದು ಸರಿಯಾಗೋದಿಲ್ಲ ಆ ಟೈಮಲ್ಲಿ. ಹಂಗಂದ್ಬಿಟ್ಟು ಅದನ್ನ ನಾವು ನಿಂತಿರ್ತೀವಿ ನಾವು ಎದುರುಗಡೆ
ನಾವು ಇನ್ಸ್ಪೆಕ್ಟರ್ ಆಗೋದು, ಸಬ್ ಇನ್ಸ್ಪೆಕ್ಟರ್ ಆಗೋದು, ನಮ್ಮ ಪೊಲೀಸರು ಆಗೋದು ಹಿಂದಿರ್ತೀವಿ. ನಮ್ಮ ಮುಂದೆ ತ್ರಿಬಲ್ ರೈಡಿಂಗ್ ಹೋಗ್ತಾರೆ, ನಮ್ಮ ಮುಂದೆ ತ್ರಿಬಲ್ ರೈಡಿಂಗ್ ಹೋಗ್ತಾರೆ. ಅದು ಸರಿಯಾಗಲ್ಲ. ನಾವು ಆ ಟೈಮಲ್ಲಿ ಅವರೆಲ್ಲ ಅಲ್ಲಿ ನಿಲ್ಲಿಸಿ ಮತ್ತೆ ಫೈನ್ ಹಾಕೋದೆಲ್ಲ ಸರಿಯಾಗಲ್ಲ. ಮತ್ತೆ ಅವ್ರನ್ನ ಕಾರಣಕ್ಕೆ ಕರ್ಕೊಂಡ್ಬಂದು ಅವ್ರನ್ನ ವಾರ್ನ್ ಮಾಡಲಿಕ್ಕೂ ನಮಗೆ ಆ ಟೈಮಲ್ಲಿ ಸಿಬ್ಬಂದಿಗಳ ಬೇರೆ ಕಡೆ ಇರ್ತಾರೆ, ಎಲ್ಲ ಡ್ಯೂಟಿಲಿ ಇರ್ತಾರೆ, ಅದು ಮಾಡ್ಲಿಕ್ಕೂ ಆಗಲ್ಲ. ಮತ್ತು ಈ ನೋಡೋದು ಪಬ್ಲಿಕ್ ತಿಳ್ಕೊಳ್ತಾರೆ, ರಾಜರಾಷ್ಟ್ರಕ್ಕೆ ಹೋಗ್ತಿದಾರಲ್ಲಪ್ಪ ಪೊಲೀಸು, ಆ ಯೂನಿಫಾರ್ಮ್ ಮುಂದೆನೇ ರಾಜರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ ಅಂತೆಲ್ಲ ಭಾವನೆ ಬರ್ತದೆ ನೋಡಿದವ್ರಿಗೆ, ಬೇರೆ ಪಬ್ಲಿಕ್ಗಳಿಗೆ. ಆಯಿತಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಟ್ರಿಬಲ್ ರೈಡಿಂಗ್ ಬೇಡ. ವಿತೌಟ್ ಹೆಲ್ಮೆಟ್ ನಾವು ಏನು ಮಾಡ್ಲಿಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡೋದಿಲ್ಲ, ಬಿಟ್ಬಿಡ್ತೀವಿ, ಅದು ಚೆಕ್ ಮಾಡೋಕ್ಕೆ ಹೋಗಲ್ಲ. ಏನೋ ಈಗ ಟ್ರಿಬಲ್ ರೈಡಿಂಗ್ ಹೋಗೋದು ತಪ್ಪಾಗ್ತದೆ. ಹಾಗಾಗಿ ಟ್ರಿಬಲ್ ರೈಡಿಂಗ್ ಯಾರು ಅವಕಾಶ ಮಾಡೋದು. ಯಾವುದೇ ಹಬ್ಬದ ಆಚರಣೆ ಆಗ್ಬೋದು. ಈವನ್ ನಾನು ಹೆಚ್ಚು ಗಮನಿಸಿದ್ದೀನಿ,